ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹರಿ ಚಂದನ ಹತ್ರ ನಿಮ್ಮನ್ನು ಬಿಟ್ಟಿರೋದು ಹೇಗೆ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಂದನ ಕನ್ಫ್ಯೂಸ್ ಆಗಿ ಏನಂದ್ರಿ ಅಂತ ಹೇಳಿದ್ದಕ್ಕೆ, ಅಲ್ಲ ನಾನು ಅಲ್ಲಿ ನೀವಿಲ್ಲಿ, ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯೋ ನನಗೇನೂ ಸಮಸ್ಯೆ ಇಲ್ಲ, ಏನೂ ಸಮಸ್ಯೆ ಆಗೋದಿಲ್ಲ, ಅದಕ್ಕೆ ಇವಾಗಿನ ಫೋನ್ ಮಾಡಿದರು, ಅಪ್ಪ ಹುಷಾರಾಗಿದ್ದಾರಂತೆ, ನಾಳೆ ಹೋಗಿ ಅಪ್ಪನ ಮೀಟ್ ಮಾಡ್ತೀನಿ, ಅಪ್ಪನ ಹತ್ರ ನಡೆದಿದ್ದ ವಿಷಯ ಎಲ್ಲ ಹೇಳ್ತೀನಿ, ಅವ್ರು ನನ್ನನ್ನು ಕ್ಷಮಿಸ್ತಾರೆ, ಅದಾದಮೇಲೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಅಂತ ಹೇಳಿದ್ದಕ್ಕೆ, ಹೌದಾ ಹಾಗಾದರೆ ನಾನು ಹೊರಡ್ಲಾ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಹೌದು ನೀವು ಹೊರಡಿ ಬೇಗ, ಯಾಕೆ ಅಂದರೆ ನೀವು ಇಲ್ಲೇ ಇದ್ದರೆ ಯಾರಾದರೂ ಅಣ್ಣನಿಗೆ ಹೇಳಿದ್ರೆ ನಿಮ್ಮನ್ನು ನೋಡಿ ಸುಮ್ಮನೆ ಸಮಸ್ಯೆ ಆಗುತ್ತೆ, ನಿಮಗೇನೆ ಸೇಫ್ ಅಲ್ಲ ಈ ಜಾಗ, ದಯವಿಟ್ಟು ಹೊರಡಿ ಅಂತ ಹೇಳಿದ್ದಕ್ಕೆ, ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿದಾಗ ಚಂದನ ಸರಿ ಮತ್ತೆ ಹೊರಡಿ ಅಂತ ಹೇಳಿದ್ದಕ್ಕೆ, ಇಲ್ಲ ನೀವು ಮನೆ ಒಳಗಡೆ ಹೋಗಿ ನಾನು ಹೊರಡ್ತೀನಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಚಂದನ ಸರಿ ಆಯಿತು ಬಾಯ್ ಅಂತ ಹೇಳಿಬಿಟ್ಟು ಡೋರ್ ಹತ್ರ ಹೋಗ್ತಾಳೆ. ಗೇಟ್ ಹತ್ರ ನಿಂತ್ಕೊಂಡು ಮತ್ತೆ ಹರಿನ ನೋಡಿಕೊಂಡು ಫೀಲ್ ಮಾಡ್ಕೊತಾ ಇರ್ತಾಳೆ. ಹರಿನೂ ಅಷ್ಟೇ, ಅವಳು ಹಿಂದೆ ಅವನ ಜೊತೆ ಇದ್ದಿದ್ದೆಲ್ಲ ನೆನಪಾಗ್ತಾ ಇರುತ್ತೆ, ಅದನ್ನೇ ನೆನಪು ಮಾಡಿಕೊಂಡು ತುಂಬಾ ಫೀಲ್ ಮಾಡಿಕೊಂಡು ಕಾರ್ನ ಡ್ರೈವ್ ಮಾಡಿಕೊಂಡು ಮುಂದೆ ಬರ್ತಾನೆ. ಬಗ್ಗೆ ಯೋಚನೆ ಮಾಡಿಕೊಂಡು ರಾಂಗ್ ರೂಟಲ್ಲಿ ಬರ್ತಾನೆ. ಮುಂದೆ ಪೊಲೀಸ್ ಇರೋದನ್ನ ನೋಡೋದಿಲ್ಲ. ಆಗ ಅಲ್ಲಿಗೆ ಪೊಲೀಸ್ ಬಂದು ಪೊಲೀಸ್ ಮೇಲೇ ಗಾಡಿ ಹತ್ತಿಸ್ತೀಯೇನೋ, ಇಳಿಯೋ, ನಮ್ಮ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬಾರೋ, ಸಾಹೇಬ್ರ ಹತ್ರ ಮಾತಾಡ್ಬಾ ಅಂತ ಹೇಳ್ಕೊಂಡು ಬರ್ತಾರೆ. ಅಲ್ಲಿ ಇನ್ಸ್ಪೆಕ್ಟರ್ ಇರ್ತಾರೆ. ಏನೋ ನಮ್ಮ ಮೇಲೇ ಗಾಡಿ ಹತ್ತಿಸ್ತೀಯಾ, ಅಷ್ಟೊಂದಿದೆ ನಿನಗೆ, ಇವನ ಮೇಲೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಕೇಸ್ ಹಾಕಿ ಒಳಗೆ ಹಾಕ್ರಿ ಅಂತ ಹೇಳಿದಾಗ, ಅಯ್ಯೋ ಇಲ್ಲ ಸರ್ ನಾನು ಡ್ರಿಂಕ್ಸ್ ಮಾಡಿಲ್ಲ ಸರ್, ಯಾವುದೋ ಯೋಚನೆ ಮೇಲೆ ಬರ್ತಾ ಇದೆ ಸರ್ ಅಂತ ಹೇಳಿದ್ದಕ್ಕೆ, ಯಾವುದೋ ಯೋಚನೆ ಮೇಲೆ ನಮ್ಮ ಮೇಲೇ ಗಾಡಿ ಹಚ್ಚಿ ನಮ್ಮನ್ನೇ ಸಾಯಿಸೋ ಲೆವೆಲ್ಗೆ ಬರ್ತೀಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ನಾನು ನಿಮ್ಮನ್ನು ಸಾಯಿಸಬೇಕು ಅಂತ ಬರಲಿಲ್ಲ ಸರ್, ನಾನು ತುಂಬಾ ಬೇಜಾರಲ್ಲಿದ್ದೆ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಅಂತ ಹೇಳಿದ್ದಕ್ಕೆ, ಇವನ್ನ ಒಳಗೆ ಹಾಕಿ 4 ದಿನ ಲಾಠಿ ಏಟ್ ರುಚಿ ತೋರಿಸ್ರೋ ಗೊತ್ತಾಗುತ್ತೆ ಅವನಿಗೆ ಅಂತ ಹೇಳ್ತಾರೆ. ಅದಕ್ಕೆ ಸಾರ್ ಬಿಡಿ ಸರ್ ಪ್ಲೀಸ್ ಸರ್, ಇಲ್ಲ ಸರ್ ನಾನು ಯಾವುದೋ ಫೀಲಲ್ಲಿದ್ದೆ ಸರ್, ಲವ್ ಫೇಲ್ಯೂರ್ ಸರ್ ಅಂತ ಹೇಳಿದ ತಕ್ಷಣ, ಓ ಏನು ಲವ್ ಫೇಲ್ಯೂರಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಮ್ಯಾರೇಜ್ ಫೇಲ್ಯೂರ್ ಆಯಿತು ಸರ್ ಅಂತ ಹೇಳಿದ್ದಕ್ಕೆ, ಮ್ಯಾರೇಜ್ ಫೇಲ್ಯೂರಾ ಅದೇನು ಹೇಳ್ತಾ ಇದೆಯಾ ಸರಿಯಾಗಿ ಹೇಳೋ ಅಂತ ಹೇಳಿದ್ದಕ್ಕೆ, ಅದೆಲ್ಲ ದೊಡ್ಡ ಸ್ಟೋರಿ ಸರ್ ಅಂತ ಹೇಳ್ತಾನೆ. ಅದಕ್ಕೆ ದೊಡ್ಡ ಸ್ಟೋರಿ ಎಲ್ಲ ಕೇಳೋವಷ್ಟು ಪೇಷನ್ಸ್ ಇಲ್ಲ ನಮ್ಮ ಆಡಿಯನ್ಸ್ಗೆ, ಅದು ಏನು ಹೇಳ್ತೀಯ ಚಿಕ್ಕದಾಗಿ ಹೇಳು ಅಂತ ಹೇಳಿದ್ದಕ್ಕೆ, ಸರ್ ನನ್ನ ಮದುವೆನ ಕಾಳೆ ಸರ್ ಮಾಡಿಸಿದ್ರು ಸರ್ ಅಂತ ಹೇಳಿದ್ದಕ್ಕೆ, ಕಾಳೆ ಸರ್ ಮಾಡಿಸಿದ್ರಾ, ಸುಳ್ಳು ಹೇಳ್ತಾ ಇದ್ದೀಯ ಅಂತ ಇಲ್ಲ ಸರ್ ನಿಜನೇ ಹೇಳ್ತಾ ಇದ್ದೀನಿ, ಅದೊಂದು ದೊಡ್ಡ ಕತೆ ಸರ್ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಹೇಳು ಅಂತ ಹೇಳಿದಾಗ, ನನ್ನ ಜೀವನದಲ್ಲೂ ಒಂದು ಹುಡುಗಿ ಬಂದು ಸರ್, ಅವಳನ್ನ ನೋಡಿ ನಾನು ಕಳೆದೋದೆ ಅಂತ ಆಗಿದ್ದ ಸ್ಟೋರಿ ಎಲ್ಲ ಹೇಳ್ತಾನೆ. ಆರ್ಯ ಬಂದು ಅವಳನ್ನು ನೋಡಿದ್ದು, ಮದುವೆ ಫಿಕ್ಸ್ ಆಗಿದ್ದು, ಮತ್ತು ಅವಳು ಆರ್ಯ ಇಷ್ಟ ಇಲ್ಲ ಅಂತ ಹರಿ ಜೊತೆ ಬಂದಿದ್ದು, ಮದುವೆನೇ ಇಷ್ಟ ಇಲ್ಲ ಅಂತಿದ್ದವಳು ಹರಿ ಜೊತೆ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿದ್ದು, ಅವ್ರ ಅಪ್ಪ ಅವ್ರ ಮುಂದೆ ಎಲ್ಲ ಇಲ್ಲ ನಾನು ಇವ್ರ ಜೊತೆ ಹೋಗ್ತೀನಿ ಅನ್ನೋ ಥರ ಬಿಹೇವ್ ಮಾಡಿದ್ದು, ಮತ್ತು ಅವ್ರ ಅಪ್ಪನಿಂದ ಕಾಲ್ ಬಂದಿದ್ದು ಅಪ್ಪಂಗೆ ಹುಷಾರಿಲ್ಲ ಅಂತ, ಮತ್ತೆ ಕರ್ಕೊಂಡು ಹೋಗಿ ಬಿಟ್ಟಾಗ ಅಲ್ಲ ಅಂತ ತನ್ನ ಕೈಯಲ್ಲಿದ್ದ ರಿಂಗನ್ನು ಕೊಡೋಕೆ ಬಂದಿದ್ದು, ಎಲ್ಲದನ್ನು ಹೇಳಿ ಎಷ್ಟೇ ಕಷ್ಟ ಆದರೂ ನಾನು ಇಷ್ಟಪಟ್ಟಿರೋ ಹುಡುಗಿನ ಬಿಡಬಾರ್ದು ಅಂತ ತುಂಬಾ ಕಷ್ಟಪಟ್ಟು ಟ್ರೈ ಮಾಡಿದೆ ಸರ್, ಆದರೆ ಅವಳು ಬರಲ್ಲ ಅಂದ್ಬಿಟ್ಲು ಸರ್, ಏನು ಮಾಡೋದು ಸರ್ ಅಂತ ಹೇಳೋ ಅಷ್ಟರೊಳಗಡೆ ಅಲ್ಲಿ ಇನ್ಸ್ಪೆಕ್ಟರು ಅಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಇವನಿಗೆ ಅವರು ನಗ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಅದಕ್ಕೆ ಬಂದು, ಸರ್ ಇದೇನು ಸರ್ ನನ್ನ ಫೀಲಿಂಗ್ಸ್ ತುಂಬಿರೋ ಅಂಥ ಸ್ಟೋರಿ ಕೇಳಿ ನೀವು ಅಳ್ತೀರಾ ಅಂತ ಅಂದರೆ ಫೀಲ್ ಮಾಡ್ಕೊತೀರಾ ಅಂದರೆ ನೀವು ನಗ್ತಾ ಇದ್ದೀರಲ್ಲ ಸರ್ ಅಂತ ಹೇಳಿದಾಗ, ಅಲ್ಲಿದ್ದವರು ನಮ್ಮ ಸಾಹೇಬರು ನಗ್ತಾ ಇಲ್ಲ ಅಳ್ತಾ ಇದ್ದಾರೆ, ಅವರು ಅಳೋದೇ ಹೀಗೆ ಅಂತ ಹೇಳಿದಾಗ ಹರಿಗೆ ಶಾಕ್ ಆಗುತ್ತೆ. ಮುಂದೆ ಇನ್ಸ್ಪೆಕ್ಟರ್ ತಿರುಗಿ, ನಿಂದು ಎಷ್ಟು ದಿನದ ಮ್ಯಾರೇಜ್ ಸ್ಟೋರಿನಪ್ಪ ಅಂತ ಹೇಳಿದಾಗ, ಸರ್ 3 ದಿನ ಸರ್ ಆಗಿರೋದು ಅಂತ ಹೇಳಿದ್ದಕ್ಕೆ, ಅಯ್ಯೋ ನಂದು 30 ವರ್ಷದ ಕತೆನಪ್ಪ, ನಂದು ಇದೇ ಪರಿಸ್ಥಿತಿ ಆಗಿತ್ತು, ನನ್ನ ಹೆಂಡತಿ ತವ್ರ ಮನೆಗೆ ಹೋದಾಗ ಮತ್ತೆ ವಾಪಸ್ ಬಂದೇ ಇಲ್ಲಪ್ಪ, ಇಂಥ ಟೈಮಲ್ಲಿ ಯಾರೂ ಇರಲಿಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ, ಇವತ್ತು ನಾನಿದ್ದೀನಿ ನಿನ್ನ ಜೊತೆಗೆ, ಊಟ ಮಾಡ್ದೇನಪ್ಪ ಅಂತ ಹೇಳಿದ್ದಕ್ಕೆ, ಸರ್ ಇಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಹೋಗ್ರಿ ಅವನಿಗೆ ಊಟ ತಂದುಕೊಡ್ರಿ ಅಂತ ಹೇಳಿದಾಗ ಊಟನ ಅವ್ರಿಗೆ ತಂದುಕೊಟ್ಟಾಗ ಹರಿ ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಫುಲ್ ಊಟ ಮಾಡ್ತಾ ಇರ್ತಾನೆ. ಆಗ ನೋಡಪ್ಪ ನೀನು ಹೆದರು ಬೇಡ, ಏನೇ ಆದ್ರೂ ಏನೇ ಕಷ್ಟ ಬಂದ್ರೂ ಹೆಂಡ್ತಿನ ಬಿಟ್ಕೊಡ್ಬೇಡ, ನೀನು ತವ್ರ ಮನೆಗೆ ಹೋಗಿ ಕರ್ಕೊಂಡು ಬಾ, ತುಂಬ ದಿನ ಅವಳನ್ನ ಅಲ್ಲಿ ಬಿಡಬೇಡ ಅಂತ ಹೇಳಿದಾಗ, ಅದು ಮಾತ್ರ ಸಾಧ್ಯ ಇಲ್ಲ ಸರ್ ಅಂತ ಹೇಳಿದ್ದಕ್ಕೆ, ಇಲ್ಲಪ್ಪ ನೀನು ಹೋಗಿ ಕರ್ಕೊಂಡು ಬರಲೇಬೇಕು, ನಿನ್ನ ಸಹಾಯಕ್ಕೆ ನಾನಿದ್ದೀನಿ, ತಗೋ ನೀ
ನೀರು ಕುಡಿ ಅಂತ ನೀರು ಕೊಡ್ತಾರೆ. ಥ್ಯಾಂಕ್ ಯು ಸರ್, ಇದೊಂದು ಸ್ವಲ್ಪ ಓಪನ್ ಮಾಡಿಕೊಡಿ ಸರ್ ಅಂತ ಹೇಳ್ತಾನೆ. ಆಗ ಓಪನ್ ಮಾಡಿದ್ನು ನೀರು ಕೊಡ್ತಾರೆ. ಸರ್ ಖಂಡಿತ ನನಗೆ ಇವಾಗ ರಿಟೈರ್ಡ್ ಆಗೋ ಟೈಮು, ಆದರೆ ಇವಾಗ ನನ್ನ ಹೆಂಡತಿ ನನ್ನ ಜೊತೆಗಿಲ್ಲ, ಆದರೆ ನಿನ್ನ ಲೈಫಲ್ಲಿ ಆ ಥರ ಆಗಬಾರ್ದು, ಏನಾದರೂ ನೀನು ಸಾಧನೆ ಮಾಡಲೇಬೇಕು, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಪ್ಪ ಅಂತ ಹೇಳಿದ್ದಕ್ಕೆ ಸರ್ ಗೊತ್ತಿಲ್ಲ ಸರ್, ದೇವರೇ ಗತಿ ಅಂತ ಹೇಳ್ತಾನೆ. ಅದಕ್ಕೆ ನೋಡಪ್ಪ, ಯಾವುದೇ ತಪ್ಪು ನಿರ್ಧಾರಗಳನ್ನ ನೀನು ತಗೋಬೇಡ, ಏನೇ ಆದ್ರೂ ನಾನಿರ್ತೀನಿ, ಹೆಚ್ಚು ದಿನ ನಿನ್ನ ಹೆಂಡ್ತಿನ ತವ್ರ ಮನೆಯಲ್ಲಿ ಬಿಡಬೇಡ, ಆದಷ್ಟು ಬೇಗ ನಿನ್ನ ಹೆಂಡ್ತಿನ ವಾಪಸ್ ಕರ್ಕೊಂಡು ಬಾ, ಏನೇ ಸಮಸ್ಯೆ ಬಂದರೂ ಏನಾದರೂ ಸಹಾಯ ಬೇಕು ಅಂದರೆ ನೀನು ನನಗೆ ಫೋನ್ ಮಾಡು, ಆಯಿತು ನೀನು ಹೊರಡು, ಬಿಟ್ಟು ಕಳಿಸ್ರಿ ಅವನ್ನ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹರಿ ಹೊರಡ್ತಾನೆ. ಸರ್ ಊಟ ತೊಗೊಂಡೋಗ್ಲಾ ಅಂತ ಹೇಳಿದ್ದಕ್ಕೆ ಸರಿ ತೊಗೊಂಡೋಗಪ್ಪ ಅಂತ ಹೇಳ್ತಾರೆ. ದಿವ್ಯಾ ಅವ್ರ ಅಮ್ಮನ ಹತ್ರ, ಆಂಟಿ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ, ನನ್ನ ಹತ್ರ ಫೋನ್ ಇಲ್ಲ, ಆಟೋ ಬುಕ್ ಮಾಡಬೇಕಿತ್ತು ಅಂತ ಹೇಳಿದ್ದಕ್ಕೆ, ನೋಡಮ್ಮ ಚಂದನ, ನಿನ್ನಿಂದ ನಮ್ಮ ಮಗಳಿಗೆ ಏನು ಸಮಸ್ಯೆ ಆಗಲ್ಲ ತಾನೇ ಅಂತ ಹೇಳಿದ್ದಕ್ಕೆ, ಅದಕ್ಕೀಗ ಖಂಡಿತ ಇಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ನಿಮ್ಮ ಅಣ್ಣನಿಗೆ ಮೊದಲೇ ನಿನ್ನನ್ನು ಕಂಡ್ರೆ ಆಗ್ತಾ ಇಲ್ಲ, ಅಂಥದ್ರಲ್ಲಿ ನೀನು ಇವಾಗ ನಮ್ಮನೆಯಲ್ಲಿದೆಯಾ, ದಿವ್ಯಾ ನಿನಗೆ ಸಹಾಯ ಮಾಡ್ತಾ ಇದ್ದಾಳೆ, ಇದರಿಂದ ದಿವ್ಯಾಗೆ ಏನೂ ತೊಂದರೆ ಆಗಲ್ಲ ತಾನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಆಂಟಿ ಏನೂ ಸಮಸ್ಯೆ ಆಗೋದಿಲ್ಲ, ನಾನು ಇವಾಗ ಹೋಗ್ತಾ ಇರೋದೇ ಅಪ್ಪನ ನೋಡೋದಕ್ಕೆ, ಅವ್ರಿಗೆ ಎಲ್ಲದನ್ನೂ ಅರ್ಥ ಮಾಡಿಸ್ತೀನಿ, ಆಗ ಎಲ್ಲದೂ ಸರಿ ಹೋಗುತ್ತೆ ಆಂಟಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಹೊರಗಡೆ ಅವ್ರ ಅಣ್ಣ ಮತ್ತು ಆರ್ಯ ಬಂದು ನಿಂತ್ಕೊಂಡು ಅತ್ತೆ ಅಂತ ಕಿರಿಸಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಒಳಗಡೆ ಬಂದು ಯಾಕೆ ಬಂದೆ ನೀನಿಲ್ಲಿ, ನೀನು ಯಾಕೆ ಇಲ್ಲಿ ಇದೆಯಾ ಅಂತ ಹೇಳಿ ಅವ್ರ ಅತ್ತೆ ಕಡೆ ತಿರುಗಿ, ಅಲ್ಲ ಇವಳು ಬೇಡ ಅಂತ ನಾವೇ ನಮ್ಮ ಮನೆಗೆ ಸೇರಿಸಿಲ್ಲ, ನೀವ್ಯಾಕೆ ಇವಳನ್ನು ಒಳಗಡೆ ಬಿಟ್ಕೊಂಡ್ರಿ ಅಂತ ಗದರುತ್ತಾರೆ. ಆಗ ಅವ್ರ ಮಾವ ನಿಂತ್ಕೊಂಡು, ನೋಡಿ ಅಳಿ ಅಂದರೆ ರಾತ್ರಿ ದಿವ್ಯಾ ಫೋನ್ ಮಾಡಿದ್ಲು, ಹಾಗಾಗಿ ಒಳಗಡೆ ಬಿಟ್ವಿ ಅಂತ ಹೇಳಿದಾಗ, ಓ ದಿವ್ಯಾ ಫೋನ್ ಮಾಡಿದ್ಲಾ ಅಂತ ಹೇಳಿಬಿಟ್ಟು, ನೀನು ಯಾಕೆ ಬಂದೆ ಇಲ್ಲಿ, ಬೇಡ ಅಂತ ಅವನ ಜೊತೆ ಹೋದೆ ತಾನೆ, ಮತ್ತೆ ಯಾಕೆ ಇಲ್ಲಿಗೆ ಬಂದೆ ಅಂತ ದಿವ್ಯನ ಹತ್ರ ಚಂದನ ಹತ್ರ ಕೇಳಿದ್ದಕ್ಕೆ, ಚಂದನ ನೋಡು ಅಣ್ಣ ನಾನು ಅಪ್ಪನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಪ್ಪನ ಹತ್ರ ಮಾತಾಡೋದಕ್ಕೆ ಏನು ಉಳಿಸಿದೀಯ ನೀನು ಅಂತ ಹೇಳಿದ್ದಕ್ಕೆ ಆರ್ಯ, ನೀನು ಎಲ್ಲ ಉಲ್ಟಾ ಕೇಸು, ನಾವೆಲ್ಲ ಬೇಡ ಅಂತ ತಾನೇ ನೀನು ಅವ್ಳನ್ನ ಕೈ ಹಿಡ್ಕೊಂಡು ಓಡೋಗಿದ್ದು ಅಂತ ಅಂದಮೇಲೆ ಮತ್ತೆ ಯಾಕೆ ಬಂದಿದೆಯಾ ಅಂತ ಹೇಳಿದ್ದಕ್ಕೆ, ನೀನು ಯಾವನೋ ಮಾತಾಡೋದಕ್ಕೆ, ನೀನು ಯಾಕೆ ಮಾತಾಡ್ತಾ ಇದೆಯಾ ಮಧ್ಯದಲ್ಲಿ ಅಂತ ಹೇಳಿದ್ದಕ್ಕೆ, ಅಂದ್ರ ಹತ್ರನೇ ಈ ಥರ ಮಾತಾಡ್ತೀಯ ನೀನು ಅಂತ ಹೇಳ್ತಾನೆ ದಾಸ. ಅದಕ್ಕೆ ಅಣ್ಣ ಪ್ಲೀಸ್ ದಯವಿಟ್ಟು ಇವನ್ನ ನಮ್ಮ ಮಳಿಯಂದ್ರೆ ಅನ್ನೋದನ್ನ ಬಿಟ್ಬಿಡು ಅಂತ ಹೇಳಿದಾಗ, ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ಲ, ನಡಿಯ ಆಚೆಗೆ ನೀನು ಅಂತ ಚಂದನ ಕೈನ ದಾಸ ಹಿಡ್ಕೊತಾನೆ. ಅವಾಗ ಬಿಡು ಅಣ್ಣ, ನಾನು ಅಪ್ಪನ ನೋಡ್ದೇ ಎಲ್ಲಿಗೂ ಹೋಗಲ್ಲ, ನಾನು ಅಪ್ಪನ ನೋಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಲ್ಲ ಕಣೆ, ಅವನ ಜೊತೆ ಓಡೋದಿಯಲ್ಲ, ಆವಾಗ ನಾವು ಯಾರು ನಿನಗೆ ನೆನಪಾಗ್ಲಿಲ್ವಾ, ಅಪ್ಪ ಅಮ್ಮ ಅಣ್ಣ ಯಾರು ನೆನಪಾಗ್ಲಿಲ್ವಾ ನಿನಗೆ ಅಂತ ಹೇಳಿದಾಗ ಆರ್ಯ, ಹೌದು ಇದು ಕರೆಕ್ಟು, ಈ ಆರ್ಯನೂ ನೆನಪಾಗ್ಲಿಲ್ವಾ ನಿನಗೆ, ಈ ಆರ್ಯ ನೆನಪಾಗ್ಲಿಲ್ವಾ ನಿನಗೆ, ಆ ಡ್ರೈವರೇ ಬೇಕು ಅಂತ ಓಡೋದಿಯಲ್ಲ ಅಂತ ಹೇಳಿದಕ್ಕೆ ಚಂದನ, ಮುಚ್ಚೋ ಬಾಯಿ ನೀನು ಮಾತಾಡಬೇಡ ಕಣೋ ಅಂತ ಹೇಳ್ತಾಳೆ. ಅಪ್ಪ ಅಂಗಲಾಚಿ ನಿನ್ನ ಹತ್ರ ಬೇಡ್ಕೊಂಡ್ರು ಮನೆಗೆ ಬರಲ್ಲ ಅಂತ ಹೇಳ್ದಿಯಲ್ಲ ಅಂತ ಹೇಳಿದಕ್ಕೆ ದಾಸ್, ನೋಡೋ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ನಿನ್ನ ಜೊತೆ ನನ್ನ ಜೀವನ ಮಾಡೋಕ್ಕಾಗಲ್ಲ ಅಂತಲೇ ನಾನು ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದು. ಚಂದನ ಹೇಳಿದ್ದಕ್ಕೆ ದಾಸ್ ಹತ್ರ ಆರ್ಯ, ನೋಡು ದಾಸ್ ಏನಂತ ಹೇಳ್ತಾ ಇದ್ದಾಳೆ ಅಂತ, ನಾನೇನಾದರೂ ಇವಳು ಹಿಂದೆ ಬಿದ್ದಿದ್ನ, ನೀವೆಲ್ಲ ಮಾತು ಕೊಟ್ಟಿದ್ದಕ್ಕೆ ತಾನೇ ನಾನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು, ಅಥವಾ ವಿಲ್ ಯು ಮ್ಯಾರಿ ಮೀ, ವಿಲ್ ಯು ಲವ್ ಯು ಅಂತ ಅಂದ್ಬಿಟ್ಟು ಅವಳಿಗೇನಾದರೂ ನಾನು ಪ್ರಪೋಸ್ ಮಾಡಿದ್ನಾ ಅಂತ ಹೇಳಿದ್ದಕ್ಕೆ ಚಂದನ, ನನಗೆ ನೀನು ಇಷ್ಟ ಅಂತ ಯಾವತ್ತಾರು ನಾನು ನಿನ್ನ ಹತ್ರ ಹೇಳಿದ್ನೇನೋ. ಚಂದನ ಹೇಳಿದ್ದಕ್ಕೆ ದಾಸ್, ಇಷ್ಟೆಲ್ಲ ಧೈರ್ಯ ನಿನ್ಗೆ ಎಲ್ಲಿಂದನೇ ಬಂತು, ತಿರುಗಿಸಿ ಮಾತಾಡೋದನ್ನೆಲ್ಲ ನಿನಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ದಕ್ಕೆ, ಯಾಕಣ್ಣ ಹೇಳ್ಕೊಡ್ಬೇಕು, ನನಗೆ ನನ್ನ ಮಾತಲ್ಲಿ ಸತ್ಯ ಇದೆ ಅಂದಮೇಲೆ ನಾನು ಮಾತಾಡ್ತೀನಿ, ಅದನ್ನು ಮಾತಾಡಬೇಡ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದಾಸ್, ನಿನಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ಲ ಅಂತ ಹೊಡೆಯೋದಕ್ಕೆ ಹೋಗ್ತಾನೆ. ಆವಾಗ ಅವಳು ಅವನ ಕೈನ ಹಿಡಿದು ತಡೆದು, ಅಣ್ಣ ನೀನು ಕೈ ಮಾಡೋದನ್ನೆಲ್ಲ ನನ್ನ ಹತ್ರ ಇಟ್ಕೊಂಬೇಡ, ನೀನು ನಿಮ್ಮ ಮಾವನ ಮನೆಯಲ್ಲಿ ಇರಬೇಡ ಅಂತ ಹೇಳಬೇಕಾದ್ರೆ ನಾನು ಹೊರಟೋಗ್ಬಿಡ್ತೀನಿ, ಅದನ್ನು ಬಿಟ್ಟು ನೀನು ನನ್ನ ಮೇಲೆಲ್ಲ ಕೈ ಮಾಡೋದೆಲ್ಲ ಇಟ್ಕೋಬೇಡ ಅಂತ ಹೇಳಿದ್ಗೆ, ನಿನಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ ಅಲ್ಲ ಅಂತ ಹೇಳಿದಾಗ ಅಳಿ ಅಂದರೆ, ಇಲ್ಲಿ ಜಗಳ ಆಗೋದು ಬೇಡ, ಇಲ್ಲಿ ಸಮಸ್ಯೆ ಆಗೋದು ಬೇಡ, ನಾನು ಹೇಳ್ತೀನಿ ಅಂತ ಹೇಳಿ ಚಂದನಗೆ, ನೋಡಮ್ಮ ಚಂದನ ನೀನು ಇಲ್ಲಿದ್ದರೆ ಎಲ್ಲರಿಗೂ ಸಮಸ್ಯೆ, ನೀನು ಇಲ್ಲಿಂದ ಹೋಗೋದೇ ಸರಿ, ಇಲ್ಲಿಂದ ಹೊರಟ್ಬಿಡು ಅಂತ ಹೇಳಿದಾಗ, ಇಲ್ಲ ಮಾವ ಇವಳಿಗೆ ಈ ಥರ ಎಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ಅಂತ ಕೈನ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ. ಆಗ ಚಂದನ, ಅಣ್ಣ ಪ್ಲೀಸ್ ಅಣ್ಣ, ನಾನು ಅಪ್ಪನ ಹತ್ರ ಮಾತಾಡಲೇಬೇಕು ಅಣ್ಣ, ಪ್ಲೀಸ್ ಅಣ್ಣ ಬಿಡು ಅಣ್ಣ ಅಂತ ಕೇಳ್ಕೊತಾ ಇರ್ತಾಳೆ. ಅಂದರೆ ದಾಸ್ ಮಾತ್ರ ಕೇಳೋದಿಲ್ಲ. ಚಂದನ, ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿದ್ದಕ್ಕೆ, ನಿನ್ನ ಪಾಲ್ಗೆ ಅಪ್ಪ ಯಾವತ್ತಂತೂ ನೀನು
ಅಪ್ಪನ ಪಾಲ್ಗೆ ಸತ್ತೋಗ್ಬಿಟ್ಟಿದ್ಯಾ, ಅವ್ರಿಗೆ ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ, ಹೋಗಂತ ತಳ್ತಾರೆ. ಆಗಂಗ ಮುಂದೆ ಹರಿ ಇರ್ತಾನೆ, ಬಂದು ಅವನ ಹತ್ರ ನಿಂತ್ಕೊತಾಳೆ. ಆಗಂಗ ಹರಿ ಅವಳನ್ನ ಹಿಡ್ಕೊತಾನೆ. ದಾಸ್, ಓ ದಾಸ್ ನೋಡು ದಾಸ್, ಹೀರೋ ಎಂಟ್ರಿ ಕೊಟ್ಟೇ ಆಯಿತು. ಹಾಗಾದರೆ ನಾವೆಲ್ಲ ಏನು ನಾವು ಹೀರೋ ನಂಬರ್ 1, ಹೀರೋ ನಂಬರ್ 1 ಅಂತ ಹೇಳ್ತಾನೆ. ಅದಕ್ಕೆ ದಾಸ್, ನೀನು ಸರಿಯಾಗೇ ಇದೆಯಾ ಕಣೆ, ಇವನ್ನ ಹೊರಗಡೆ ಕಾವಲು ಕಾಯಕ್ಕೆ ನಿಂತ್ಕೊಂಡು ನೀನು ಒಳಗಡೆ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್, ನಾನಿಲ್ಲಿ ಇರೋದು ಮೇಡಮ್ಗೆ ಗೊತ್ತಿಲ್ಲ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಆರ್ಯ, ಓ ಮೇಡಮ್, ಓ ಪರವಾಗಿಲ್ಲ ನೋಡು ದಾಸ್, ನಿನ್ನ ತಂಗಿಯು ಅಷ್ಟು ವರ್ಸ್ಟು ಇನ್ಯಾರೂ ಇಲ್ಲ ಅಂತ ಹೇಳಿದಾಗ, ನೋಡು ನೀನು ಇಲ್ಲಿಂದ ಹೊರಟೋಗ್ಬಿಡು, ನಿಮ್ಮಿಬ್ರು ಇಲ್ಲೇ ಸಮಾಧಿ ಕಟ್ಬಿಡ್ತೀನಿ ಅಂತ ದಾಸ್ ಹೇಳ್ತಾನೆ. ಅದಕ್ಕೆ, ಓ ಹಲೋ ಬಾಸ್, ನೀವು ಸಮಾಧಿ ಕಟ್ಟೋವರೆಗೂ ನಾವೇನು ಸಮೋಸ ತಿಂತ ಕೂತಿರ್ತೀವಿ ಅಂತ ಹರಿ ಡೈಲಾಗ್ ಹೊಡಿತಾನೆ. ಅದಕ್ಕೆ, ಏನೋ ನೀನು ತಿರುಗಿಸಿ ಮಾತಾಡ್ತೀಯಾ ಅಂತ ಹೇಳಿದಾಗ, ಓ ಆರ್ಯ, ಹೀ ಈಸ್ ವೆರಿ ಡೇಂಜರಸ್ ದಾಸ್, ಕಾಲ್ ದ ಪೊಲೀಸ್ ಅಂತ ಹೇಳಿದಾಗ, ಏನು ಮಾಡ್ಬಿಡ್ತಾನೆ, ಏನೋ ಮಾಡ್ತೀಯ ನೀನು ಅಂತ ಹರಿ ಮುಂದೆ ಬಂದು ನಿಂತ್ಕೊತಾನೆ. ಆಗ್ತಾರದು ಇವಳಿಂದನೇ ಅಂತ ದಾಸ್ ಅವಳಿಗೆ ಹೊಡೆಯೋಕೆ ಹೋಗ್ತಾನೆ. ಅವಾಗ ಹರಿ ಕೈನ ತಡೆದು, ಇವರಿಗೆ ಹೊಡೆಯೋ ಪ್ರಯತ್ನ ಎಲ್ಲ ನೀವು ಮಾಡಬೇಡಿ ಅಂತ ಕೈನ ಹಿಂದೆ ತಳ್ದಾಗ ದಾಸ್, ಓ ಹಾಗಾದರೆ ಇವಳಿಗೆ ಹೊಡೆದ್ರೆ ನಿನಗೆ ಕೋಪ ಬರುತ್ತಾ ಅಂತ ಮತ್ತೆ ಹೊಡೆಯೋಕೆ ಹೋದಾಗ, ನೋಡಿ ಇವ್ರ ಮೇಲೆ ಕೈ ಮಾಡೋದಿಲ್ಲ, ಇಟ್ಕೊಬೇಡಿ ಅಂತ ಹೇಳ್ದಾಗ ಆರ್ಯ, ಓ ದಾಸ್ ನೋಡ್ತೀಯಾ, ಈ ರೇಂಜ್ಗೆ ಇವಳು ತಲೆನ ಕೆಡಿಸಿದ್ದಾನೆ, ಹಾಗಾಗಿ ಇವಳು ಇವನ ಜೊತೆ ಹೋಗಿದ್ದಾಳೆ ಅಂತ ಹೇಳಿದಾಗ, ನೋಡು ಅಣ್ಣ, ನಾನು ಇವ್ರಿಗೋಸ್ಕರ ಹೋಗಿದ್ದಲ್ಲ, ನಾನು ನನಗೋಸ್ಕರ ಹೋಗಿದ್ದು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಆರ್ಯ, ನಿನಗೋಸ್ಕರ ಹೋದ್ಯಾ ಅಂದಮೇಲೆ ನಾನಿರಲಿಲ್ವ, ನೀನು ನನ್ನ ಜೊತೆ ಬರ್ಬೋದಿತ್ತಲ್ಲ ಅಂತ ಹೇಳಿದಾಗ, ಅದಕ್ಕೆ ಕತ್ತೆ ಮುಂದೆ ಕಿಂಡಿ ಬಾರಿಸೋ ಥರ ಅವಶ್ಯಕತೆ ಇಲ್ಲ ನನಗೆ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಚಂದನ ಕೋಪ ಮಾಡ್ಕೊತಾಳೆ. ಅದಕ್ಕೆ ದಾಸ್, ಅಲ್ಲ ಕಣೆ, ಏನು ಅಂತ ಇವನ ಜೊತೆ ಹೋದ್ಯೇನೆ, ಒಂದು ದಿಂಬು ನೆಮ್ಮದಿಯಾಗಿ ಮಲಗೋಕೆ ಒಂದು ಸಮೇತ ಕೊಡಿಸೋ ಯೋಗ್ಯತೆ ಇಲ್ಲ ಇವನ ಜೊತೆ ಹೋಗಿದೀಯಾ ಅಂತ ದಾಸ್ ಹೇಳಿದಾಗ, ಅವ್ರ ಮಾವ, ನೋಡಿ ಅಳಿ ಅಂದರೆ ಇಲ್ಲಿ ಜಗಳ ಬೇಡ, ವಿಷಯನ ಬೀದಿನಲ್ಲಿ ರಂಪ ಮಾಡೋದು ಬೇಡ, ನೋಡಮ್ಮ ಚಂದನ, ಇವಾಗ ನಿನ್ನಿಂದ ಆಗಿರೋ ಸಮಸ್ಯೆನೇ ಸಾಕು, ದಯವಿಟ್ಟು ನೀನು ಇಲ್ಲಿಂದ ನಿನ್ನ ಗಂಡನ ಕರ್ಕೊಂಡು ಹೊರಟೋಗ್ಬಿಡು ಅಂತ ಹೇಳಿದಾಗ, ಹರಿ ಮುಖ ನೋಡಿಕೊಂಡು, ಅಂಕಲ್ ಅದು ಇವರು ನನ್ನ ಗಂಡ ಅಂತ ಹೇಳಕ್ಕೆ ಹೋಗ್ತಾಳೆ. ಅದಕ್ಕೆ ಅವರಮ್ಮ ಇದ್ದವರು, ದಿವ್ಯಾ ಅವರಮ್ಮ, ನೋಡಮ್ಮ ಚಂದನ, ಇವಾಗ ನೀನು ಇರೋದ್ರಿಂದ ತುಂಬಾ ಸಮಸ್ಯೆ ಆಗಿದೆ, ಇವಾಗ ನೀನು ಏನೇ ಹೇಳಿದ್ರು, ನೀನು ತಪ್ಪು ಮಾಡಿದ್ಮೇಲೆ ಏನೇ ಹೇಳಿದ್ರು ನೀರಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗುತ್ತೆ, ಹಾಗಾಗಿ ನೀನು ಇಲ್ಲಿಂದ ಹೋಗೋದೇ ಸರಿ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಮ್ಮ ಅಂತ ಹೇಳಿದಾಗ, ಅದು ಆಂಟಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ, ಇಲ್ಲಮ್ಮ ನೀನು ಹೊರಟೋಗ್ಬಿಡು ಅಂತ ಹೇಳಿದ್ದಕ್ಕೆ, ಇಲ್ಲ ಆಯಿತು ನಾನು ಹೋಗಬೇಕು ಅಂತ ಅಂದರೆ ಅಪ್ಪನ ನೋಡಿಕೊಂಡೇ ಮಾತಾಡಿಕೊಂಡೇ ಹೋಗೋದು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ, ಏನಮ್ಮ ನಿಂದು ಮತ್ತೆ ಸಮಸ್ಯೆ ಅಂತ ಹೇಳಿದ್ದಕ್ಕೆ, ಅಲ್ಲ ಸರ್, ಅವ್ರು ಏನು ತಪ್ಪು ಕೇಳ್ತಾ ಇದ್ದಾರೆ, ಅವ್ರ ಅಪ್ಪನ ಜೊತೆ ಮಾತಾಡೋದ್ರಲ್ಲಿ ಏನು ತಪ್ಪಿದೆ, ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಅಪ್ಪನ ಜೊತೆ ಮಾತಾಡೋದಕ್ಕೆ ನೀವೆಲ್ಲ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ದಾಸ್, ಓ ಹೌದಾ, ನೀನು ಅಪ್ಪನ ಜೊತೆ ಮಾತಾಡಬೇಕು, ಹಾಗಾದರೂ ಹೋಗ್ತೀಯ ತಾನೇ, ಇರು ನೀನು ಅವ್ರ ಜೊತೆ ಮಾತಾಡಬೇಕಲ್ವಾ ಅಂತ ಹೇಳಿ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾರೆ. ಆಗ ಅಲ್ಲಿ ಅವರಮ್ಮ ಫೋನ್ನ ರಿಸೀವ್ ಮಾಡ್ತಾರೆ. ಏನಾಯಿತು ದಾಸ್ ಅಂತ ಹೇಳಿದಕ್ಕೆ, ಅಪ್ಪಂಗೆ ಫೋನ್ ಕೊಡಮ್ಮ ಅಂತ ಕೀರ್ಚ್ಕೊತಾನೆ. ಸರಿ ಆಯಿತು ಇರು ಅಂತ ಅವ್ರ ಅಪ್ಪಂಗೆ ಫೋನ್ ಕೊಡ್ತಾರೆ. ರೀ ದಾಸ್ ಫೋನ್ ಮಾಡಿದ್ದಾನೆ, ಏನೋ ಮಾತಾಡಬೇಕಂತೆ ಅಂತ ಹೇಳಿದಾಗ ಅವರ ಅಪ್ಪ ಫೋನ್ನ ತೊಗೊಂಡು, ಹಲೋ ದಾಸ್ ಅಂತ ಹೇಳಿದ್ದಕ್ಕೆ, ಅದು ಅಪ್ಪ, ಇಲ್ಲಿ ಬೀದಿನಲ್ಲಿ ಹೋಗೋರು ಯಾರೋ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಬಂದು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂತಿದ್ದಾಳೆ, ಮಾತಾಡ್ತೀರಾ ಅಪ್ಪ ಅಂತ ಹೇಳಿ ಲೌಡ್ ಸ್ಪೀಕರ್ ಹಾಕಿದಾಗ ಚಂದನ, ಅದು ಅಪ್ಪ ನಾನಪ್ಪ ಚಂದನ, ಅದು ಸಾರಿ ಅಪ್ಪ ನಾನು ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರೊಳಗಡೆ ಅವರಪ್ಪ ಆ ಕಡೆಯಿಂದ, ನೋಡು ದಾಸ್, ನನ್ನ ಪಾಲ್ಗೆ ಎಲ್ಲರೂ ಸತ್ತೋಗಿದ್ದಾರೆ, ನನಗೆ ಯಾವ ಮಗಳೂ ಇಲ್ಲ, ನನ್ನ ಮಗಳು ಸತ್ತೋದ್ಮೇಲೆ ನಾನು ಅವಳ ಜೊತೆ ಹೇಗೆ ಮಾತಾಡೋಕ್ಕಾಗುತ್ತೆ, ನಾನು ಮಾತಾಡಿದ್ರೆ ಅದನ್ನು ಹುಚ್ಚರು ಅಂತ ಹೇಳ್ತಾರೆ, ನಾನು ಚೆನ್ನಾಗಿರಬೇಕು, ನಾನು ಬದುಕಿರಬೇಕು ಅಂತ ಹೇಳಿದ್ರೆ ಅವಳ ಮುಖನ ನನಗೆ ಯಾವತ್ತೂ ತೋರಿಸ್ಬಾರ್ದು, ಅವಳಿಗೆ ನಾನು ಎಳ್ಳು ನೀರು ಬಿಟ್ಟಾಗಿದೆ, ಇನ್ನು ಅವಳ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ, ಅವಳು ನನ್ನ ಮುಂದೆ ಬರ್ಕೂಡ್ದು, ಸತ್ತೋಗಿರೋಳ ಹತ್ರ ನಾವು ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳ್ದಾಗ ಚಂದನಗೆ ತುಂಬಾ ದುಃಖ ಆಗುತ್ತೆ. ಹಲೋ ಅಂತ ಹೇಳ್ತಾ ಇದ್ರು ಅವರಪ್ಪ ಅದನ್ನು ಕೇಳಿಸ್ಕೊಳ್ದಾನೆ, ದಾಸ್ ನಾನು ಫೋನ್ ಇಡ್ತೀನಿ, ಇನ್ನು ಅವಳು ನನ್ನ ಕಣ್ಮುಂದೆ ಬರಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಆಗ ದಾಸ್ ಮತ್ತು ಆರ್ಯ, ಇವಾಗ ನಿಮ್ಮಿಬ್ರಿಗೂ ಖುಷಿಯಾಗಿರ್ಬೇಕಲ್ವಾ, ಈಗ ಅಪ್ಪ ಮಾತಾಡಿದ್ದಾಯ್ತಲ್ಲ, ನಿಮಗೆ ಗೊತ್ತಾಯಿತು ತಾನೇ, ಇಲ್ಲಿಂದ ಹೊರಡ್ಬೋದಾ ಇವಾಗಲಾದ್ರೂ ಅಂತ ಇಬ್ಬರೂ ಸೇರಿ ಹೇಳ್ತಾ ಇರ್ತಾರೆ. ಆಗ ಹರಿ, ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್, ಇವ್ರ ಹತ್ರ ಎಲ್ಲ ಎಷ್ಟು ಹೇಳಿದ್ರು
ಅಷ್ಟೇ ಇವ್ರಿಗೆಲ್ಲ ಫೀಲಿಂಗ್ಸ್ ಅರ್ಥ ಆಗೋದಿಲ್ಲ ಅಂತ ಹೇಳಿದಾಗ ಯಾರಿಗೋ ಅರ್ಥ ಆಗಲ್ಲ ಅಂತ ದಾಸ್ ನಿನಗೆ ಹೊಡಿತೀನಿ ಅಂತ ಹೇಳಿ ಕಲ್ಲನ್ನು ತೊಗೊಂಡು ಬರೋದಕ್ಕೆ ಹೋಗ್ತಾನೆ. ಆಗ ಅವ್ರ ಮಾವ ಅದನ್ನು ತಡೆದು ಈ ಬೇಡಿ ಅಳಿಯಂದರೆ ಬಿಡಿ ಅಂತ ಕಲ್ಲನ್ನು ಕೆಳಗಡೆ ಹಾಕಿಸಿ, ನೋಡು ಚಂದನ, ನಮ್ಮ ಅಳಿಯಂದ್ರನ್ನ ಕೊಲೆಗಾರನಾಗಿ ಮಾಡಬೇಡ, ನೀನು ಇಲ್ಲಿದ್ದು ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಕೈ ಮುಗಿದು ಬೇಡ್ಕೊತಾರೆ. ಆಗ ಹರಿ, ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್, ಇವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ, ಬನ್ನಿ ಮೇಡಮ್ ಅಂತ ಹೇಳಿದಾಗ ಚಂದನ ಹರಿ ಹಿಂದೆನೇ ಹೋಗೋದಕ್ಕೆ ಶುರು ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.